ನಮಸ್ಕಾರ. ಧಮನಿ ಕಿಚನ್ಗೆ ನಿಮಗೆಲ್ಲರಿಗೂ ಇನ್ನೊಮ್ಮೆ ಆತ್ಮೀಯ ಸ್ವಾಗತ. ನಾನಿವತ್ತು ಒಂದು ವೆರಿ ಸ್ಪೆಷಲ್ ವಿಡಿಯೋನ ನಿಮ್ಮೆಲ್ಲರ ಜೊತೆ ಹಂಚ್ಕೋತಾ ಇದ್ದೀನಿ. ಕಾಡರ್ಶಿನ ಹೆಸರು ಕೇಳಿದ್ದೀರಾ? ಮಲೆನಾಡಿನ ಪ್ರದೇಶದವರು ಇದರ ಬಗ್ಗೆ ಸ್ವಲ್ಪವಾದರೂ ತಿಳಿದಿರ್ತಾರೆ. ಇದು ಹಳೆಯ ಕಾಲದ ಮನೆಮದ್ದುಗಳಲ್ಲಿ ಒಂದು. ಬನ್ನಿ, ಈ ವಿಡಿಯೋದಲ್ಲಿ ಕಾಡರ್ಶಿನದ ಪುಡಿ ಮಾಡೋದು ಹೇಗೆ, ಇದರ ಉಪಯೋಗಗಳೇನು ಮತ್ತು ಇದರ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಳೆಗಾಲ ಶುರುವಾದರೆ ಸಾಕು, ಮಲೆನಾಡಿನ ಎಲ್ಲರ ಮನೆಯ ತೋಟದಲ್ಲಿ ಯಾವುದೇ ಆರೈಕೆ ಇಲ್ಲದೆ ಇದರ ಗಿಡಗಳು ಸಮೃದ್ಧವಾಗಿ ಬೆಳೆದು ನಿಂತು ಬಿಡುತ್ತವೆ. ಗಿಡಗಳು ಬೆಳೆದು ಬಲಿತ ಮೇಲೆ ಹೂಗಳು ಬಿಡುತ್ತವೆ. ಅರಿಶಿಣದ ಹೂವಂತೆ ಇದ್ದರೂ ಇದರ ಬಣ್ಣ ಮಾತ್ರ ಗುಲಾಬಿ ಬಣ್ಣವಾಗಿರುತ್ತದೆ. ಇದರ ಗಿಡದ ಎಲೆಗಳು ಕೂಡ ಅರಿಶಿಣದ ಎಲೆಯಂತೆ ಇರುತ್ತದೆ, ಆದರೆ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತದೆ. ಎಲೆಯ ಮಧ್ಯಭಾಗದಲ್ಲಿ ಸ್ವಲ್ಪ ಕಪ್ಪು ಬಣ್ಣವಿರುತ್ತದೆ. ಇದರ ಬೇರುಗಳು ಭೂಮಿಯ ಮೇಲ್ಪದರಿನಲ್ಲೇ ಇರುವುದರಿಂದ ಇತರೆ ಬೆಳೆಗಳಿಗೆ ಯಾವುದೇ ಹಾನಿಯನ್ನುಂಟು ಮಾಡುವುದಿಲ್ಲ. ಮಳೆಗಾಲ ಮುಗಿಯುತ್ತಿದ್ದಂತೆ ಗಿಡಗಳು ಒಣಗಲು ಪ್ರಾರಂಭವಾಗುತ್ತದೆ. ಚಳಿಗಾಲದ ಪ್ರಾರಂಭದಲ್ಲಿ ಗಿಡಗಳು ಪೂರ್ತಿಯಾಗಿ ಒಣಗಿ ಇದರ ಗಡ್ಡೆಗಳು ನೆಲದ ಮೇಲ್ಭಾಗದಲ್ಲಿ ಕಾಣಿಸಿಕೊಳ್ಳುತ್ತವೆ. ಕಾಡರಿಶಿನದ ಪುಡಿಯನ್ನು ಹೆಚ್ಚಾಗಿ ಚಳಿಗಾಲದಲ್ಲೇ ಮಾಡುತ್ತಾರೆ. ಗಡ್ಡೆಗಳ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ಬಿಡಿಸಿಕೊಂಡು ಗಡ್ಡೆಗಳು ಚೂರಾಗದಂತೆ ಗಡ್ಡೆಗಳನ್ನು ಕಿತ್ತುಕೊಳ್ಳಬೇಕು. ಇದರ ತಾಯಿ ಬೇರುಗಳಲ್ಲಿ ಜಾಸ್ತಿ ಸ್ಟಾರ್ಚ್ ಇರುತ್ತದೆ, ಅಂದರೆ ಇದರಿಂದ ಜಾಸ್ತಿ ಹಿಟ್ಟು ಸಿಗುತ್ತದೆ. ಎಲ್ಲ ದೊಡ್ಡ ದೊಡ್ಡ ಗಡ್ಡೆಗಳನ್ನು ಕಿತ್ತರೂ ಕೂಡ ಚಿಕ್ಕ ಚಿಕ್ಕ ಗಡ್ಡೆಗಳಿಂದ ಮುಂದಿನ ಮಳೆಗಾಲದಲ್ಲಿ ಮತ್ತೆ ಗಿಡಗಳು ಚಿಗುರೊಡೆಯುತ್ತವೆ. ನಮ್ಮಮ್ಮ ಇದನ್ನು ಪ್ರತಿ ವರ್ಷ ಕೂಡ ತಪ್ಪದೇ ಮಾಡ್ತಾರೆ. ಚಿಕ್ಕ ಪುಟ್ಟ ರೋಗಗಳಿಗೆ ಆಸ್ಪತ್ರೆಗಳಿಗೆ ಹೋಗೋ ಬದಲು ಈ ಥರ ಮನೆಮದ್ದುಗಳನ್ನು ಬಳಸ್ಕೊಂಡ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಯಾವುದೇ ಥರದ ಸೈಡ್ ಇಫೆಕ್ಟ್ ಕೂಡ ಇರಲ್ಲ. ಈ ರೀತಿ ಕಿತ್ತಿಟ್ಕೊಂಡ ಗಡ್ಡೆಗಳನ್ನು ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಪ್ರೊಸೆಸ್ ಮಾಡ್ಬೋದು, ಅಥವಾ ಸ್ವಲ್ಪ ದಿನ ಅಂದರೆ ಒಂದು 7-8 ದಿನ ಹಾಗೆ ಇಟ್ಟು ಆಮೇಲೆ ಮಾಡಿದರೂ ಏನೂ ಆಗಲ್ಲ. ಹೀಗೆ ಕಿತ್ತಿಟ್ಕೊಂಡಿರೋ ಗಡ್ಡೆಗಳನ್ನೆಲ್ಲ ನೀರಿನಲ್ಲಿ ತೊಳಿಬೇಕು. ಇದಕ್ಕೆ ಅಂಟ್ಕೊಂಡಿರೋ ಮಣ್ಣೆಲ್ಲ ಕ್ಲೀನ್ ಆಗೋವರೆಗೂ ಚೆನ್ನಾಗಿ ತೊಳ್ಕೋಬೇಕು. ಕಾಡರ್ಶಿನದ ಪುಡಿ ಮಾಡೋ ವಿಧಾನ ಸ್ವಲ್ಪ ಕಷ್ಟ, ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇದನ್ನು ಯಾರೂ ಮಾಡ್ತಾ ಇಲ್ಲ. ಇದರ ಪೌಡರ್ ಆರಾರೋಟ್ ಪೌಡರ್ ಥರನೇ ಇರುತ್ತೆ, ಆದರೆ ಆರಾರೋಟ್ ಕಹಿ ಇರಲ್ಲ. ಕಾಡರ್ಶಿನದ ಗಡ್ಡೆಗಳು ಸ್ವಲ್ಪ ಕಹಿ ಇರುತ್ತೆ, ಹಾಗಾಗಿ ಇದರ ಪುಡಿ ಮಾಡೋ ವಿಧಾನ ಸ್ವಲ್ಪ ಕಷ್ಟ. ಕ್ಲೀನಾಗಿ ವಾಶ್ ಮಾಡ್ಕೊಂಡ ನಂತರ ಇದರ ಸಿಪ್ಪೆನ ತೆಗಿಬೇಕು. ಇದಕ್ಕೆ ತುಂಬ ಚಿಕ್ಕ ಚಿಕ್ಕ ಬೇರುಗಳಿರೋದ್ರಿಂದ ಸಿಪ್ಪೆ ಸ್ವಲ್ಪ ಗಟ್ಟಿ ಅನಿಸುತ್ತೆ, ಕೇರ್ಫುಲ್ಲಾಗಿ ತೆಗಿಬೇಕು. ಸಿಪ್ಪೆನ ತುಂಬ ತೆಳ್ಳಗೆ ತೆಗೆದುಕೊಳ್ಳಿ, ಜಸ್ಟ್ ಮೇಲ್ಪದ್ರ ಮಾತ್ರ ತೆಗೆದ್ರೆ ಸಾಕು. ಹೀಗೆ ಎಲ್ಲ ಗಡ್ಡೆಗಳ ಸಿಪ್ಪೆ ತೆಗೆದು ಅದೇ ದಿನ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಗಡ್ಡೆಗಳನ್ನೆಲ್ಲ ನೀರಲ್ಲಿ ಹಾಕಿ ಇಟ್ಟು ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂ ಮಾಡ್ಕೋಬೋದು. ಇದರ ಕೆಲವೊಂದು ಗಡ್ಡೆಗಳು ಬಿಳಿ ಬಣ್ಣದಲ್ಲಿದ್ದರೆ ಇನ್ನು ಕೆಲವೊಂದು ತಿಳಿ ನೀಲಿ ಬಣ್ಣದಲ್ಲೂ ಕೂಡ ಇರ್ತವೆ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಕೂಡ 2 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡ ನಂತರ ಇದನ್ನು ತುರ್ಕೋಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ಆಗತ್ತೆ, ಅಥವಾ ಈ ಥರ ತುರ್ಕೊಂಡ್ರೂ ಆಗತ್ತೆ. ಕಾಡರ್ಶಿನ ಒಂದು ಸಮಧಾತು ಅಂತ ಹೇಳ್ತಾರೆ. ಇದು ಜಾಸ್ತಿ ಉಷ್ಣನೂ ಅಲ್ಲ, ಜಾಸ್ತಿ ಶೀತನೂ ಅಲ್ಲ. ಜ್ವರ, ನೆಗಡಿ, ಆ್ಯಸಿಡಿಟಿ, ಪಿತ್ತ, ಭೇದಿ, ಬಾಯಿಯಲ್ಲಿ ಉರಿಯೂತ, ಉರಿಮೂತ್ರ, ಬಾಡಿ ಹೀಟ್ ಆದರೆ, ಹೀಗೆ ಅನೇಕ ಚಿಕ್ಕ ಪುಟ್ಟ ರೋಗಗಳಿಗೆ ಈ ಔಷಧಿಯಿಂದ ಪರಿಹಾರ ಕಂಡ್ಕೋಬಹುದು. ಕಾಡರ್ಶಿನ ಲೂಸ್ ಮೋಷನ್ಗೆ ನಂಬರ್ 1 ದಿವ್ಯ ಔಷಧಿ. ಇದನ್ನು ಹಾಲಿನ ಜೊತೆ ಕಾಯಿಸಿ ಕುಡಿದರೆ ತಕ್ಷಣ ಪರಿಹಾರ ಸಿಗುತ್ತೆ. ಹಸಿ ಹಿಟ್ಟನ್ನು ಮಜ್ಜಿಗೆ ಜೊತೆ ಸೇರಿಸಿ ಕುಡಿದರೂ ಸಹ ಒಳ್ಳೆ ಪರಿಣಾಮಕಾರಿ. ಹೀಗೆ ತುರ್ಕೊಂಡಿರೋದನ್ನೆಲ್ಲ ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಸೇರಿಸಿ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಬೋದು ಬೇಡ,
ಸ್ವಲ್ಪ ತರ್ತರಿಯಾಗೇ ರುಬ್ಕೋಬೇಕು, ಇಲ್ಲಾಂದರೆ ಆಮೇಲೆ ಸೋಸುವಾಗ ಹಿಂಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ತರ್ತರಿಯಾಗೇ ಇರಲಿ. ಇದೇ ರೀತಿ ಎಲ್ಲವನ್ನು ರುಬ್ಬಿ ಇಟ್ಕೊಳ್ಳಿ. ಕಾಡರ್ಶಿನ ಉರಿಮೂತ್ರಕ್ಕೆ ಒಳ್ಳೆಯ ಔಷಧ, ದೇಹಕ್ಕೆ ತಂಪು. ಬೇಸಿಗೆಗಾಲದಲ್ಲಿ ಇದರ ಮಾಲ್ಟ್ ಮಾಡಿ ಕುಡಿತಾ ಇದ್ರೆ ದೇಹಕ್ಕೆ ದಾಹ ಅನ್ನೋದೇ ಇರೋದಿಲ್ಲ. ಇದು ಜಡ ಆಹಾರವಲ್ಲ, ಬೇಗನೆ ಜೀರ್ಣವಾಗುತ್ತೆ. ಜ್ವರ ಬಂದಾವಾಗ ಅಥವಾ ಅಜೀರ್ಣ ಆದಾಗ ಇದರ ಗಂಜಿಯನ್ನು ಊಟದ ಬದಲಾಗಿ ಕೊಡಬಹುದು. ಇದು ಬೇಗನೆ ಜೀರ್ಣ ಆಗತ್ತೆ. ಹೀಗೆ ಎಲ್ಲ ರುಬ್ಕೊಂಡ ನಂತರ ಒಂದು ದೊಡ್ಡ ಪಾತ್ರೆಗೆ ತೆಳ್ಳಗಿನ ಕಾಟನ್ ಬಟ್ಟೆಯನ್ನು ಕಟ್ಕೋಬೇಕು. ಈಗ ಇದರಲ್ಲಿ ರುಬ್ಕೊಂಡಿರೋ ಮಿಶ್ರಣನ ಸ್ವಲ್ಪನೇ ಹಾಕಿ ಜೊತೆಗೆ ಜಾಸ್ತಿ ನೀರನ್ನು ಸೇರಿಸಿ ಸೋಸ್ಕೋಬೇಕು. ನೀರನ್ನು ಸೇರಿಸ್ತಾ ಮಿಶ್ರಣನ ಕೈಯಿಂದ ಚೆನ್ನಾಗಿ ಕಿವುಚಿ. ಇದರಿಂದ ಕಾಡರ್ಶಿನದ ಹಿಟ್ಟು ಬಿಟ್ಕೊಳ್ಳುತ್ತೆ. ಅದರಲ್ಲಿರೋ ಸ್ಟಾರ್ಚ್ ಅಂಶ ಎಲ್ಲ ನೀರಿನ ಜೊತೆ ಕೆಳಗಡೆ ಪಾತ್ರೆಯಲ್ಲಿ ಸ್ಟೋರ್ ಆಗುತ್ತೆ. ಆಮೇಲೆ ಉಳಿದಿರೋ ಜಗಟನ್ನೆಲ್ಲ ಹಿಂಡಿ ತೆಗೆದು ಹಾಕಿ. ನಂತರ ಉಳಿದಿರೋ ರುಬ್ಕೊಂಡಿರೋ ಮಿಶ್ರಣನ ಇದೇ ರೀತಿ ಸೋಸ್ಕೊಳ್ಳಿ. ಹೀಗೆ ಎಲ್ಲವನ್ನು ಸೋಸ್ಕೊಂಡ ನಂತರ ಪಾತ್ರೆಯಲ್ಲಿ ಫುಲ್ ನೀರು ತುಂಬಿಸಿ ಒಂದು ಕಾಟನ್ ಬಟ್ಟೆನ ಮುಚ್ಚಿ ಒಂದು 15ರಿಂದ 20 ನಿಮಿಷ ಹಾಗೆ ಬಿಡಿ. ಸ್ಟಾರ್ಚ್ ಅಂಶ ಎಲ್ಲ ಪಾತ್ರೆ ತಳದಲ್ಲಿ ಸ್ಟೋರ್ ಆಗುತ್ತೆ. ನಂತರ ಮೇಲೆ ಇರೋ ನೀರನ್ನೆಲ್ಲ ತೆಗೆದುಹಾಕಿ. ಗಡ್ಡೆಯಲ್ಲಿರೋ ಮಣ್ಣು, ಕಹಿ ಅಂಶ ಅಥವಾ ಇನ್ಯಾವುದೇ ಕಲ್ಮಶ ಇದ್ರೂ ಕೂಡ ನೀರಿನ ಜೊತೆ ಹೊರಟೋಗುತ್ತೆ. ಕಾಡರ್ಶಿನದಲ್ಲಿರೋ ಕಹಿ ಅಂಶ ಹೋಗಲಾಡಿಸೋದಕ್ಕೆ ಇದೇ ಪ್ರೊಸೆಸ್ಸನ್ನು 5ರಿಂದ 7 ಸಲ ಮಾಡಬೇಕಾಗತ್ತೆ. ಫಸ್ಟು 1-2 ಸಲ ದೊಡ್ಡ ಪಾತ್ರೆಯಲ್ಲಿ ಮಾಡಿ, ಆಮೇಲೆ ಬೇಕಿದ್ರೆ ಚಿಕ್ಕ ಪಾತ್ರೆಗೆ ವರ್ಗಾಯಿಸ್ಕೋಬೋದು. ಆಮೇಲೆ ಕಲ್ಮಶಗಳು ಏನೂ ಇರೋದಿಲ್ಲ. ಚಿಕ್ಕ ಪಾತ್ರೆಯಲ್ಲಿ ಮಾಡ್ಕೋಬೋದು. ಕಾಡರ್ಶಿನದ ಪೌಡರಿಂದ ದೋಸೆ, ಮಣ್ಣಿ, ಹಲ್ವಾ, ಮಾಲ್ಟ್ ಹೀಗೆ ಅನೇಕ ರೀತಿಯ ಅಡುಗೆಗಳನ್ನು ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಮಾಡೋ ಮಣ್ಣಿನಲ್ಲೂ ಕೂಡ ಇದರ ಪೌಡರನ್ನು ಸೇರಿಸ್ತಾರೆ. ಇವೆಲ್ಲ ರೆಸಿಪಿಗಳ ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ಸದ್ಯದಲ್ಲೇ ಅಪ್ಲೋಡ್ ಮಾಡಲಿದ್ದೇನೆ. ಈ ಎಲ್ಲ ರೆಸಿಪಿ ವಿಡಿಯೋಗಳು ನಿಮಗೆ ಮಿಸ್ ಆಗಬಾರ್ದು ಅಂದರೆ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ. 5ರಿಂದ 7 ಸಲ ಇದೇ ಪ್ರೊಸೆಸ್ಸನ್ನು ಮಾಡ್ಕೊಂಡ ನಂತರ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಬಿಸಿಲಿನಲ್ಲಿ ಒಣಗಿಸ್ಕೋಬೇಕು. 2ರಿಂದ 3 ದಿನ ಒಣಗಿದ್ರೆ ಸಾಕು. ನೀರಿನ ಅಂಶ ಎಲ್ಲ ಆವಿಯಾಗಿ ಪುಡಿಯಾಗೋವರೆಗೂ ಒಣಗಿಸ್ಕೋಬೇಕು. ಕಾಡರ್ಶಿನ ಹಲವಾರು ಚರ್ಮ ರೋಗಗಳಿಗೂ ಕೂಡ ಔಷಧಿ. ಕೆಲವರು ಇದನ್ನು ಸ್ನಾನಕ್ಕೆ ಬಳಸ್ತಾರೆ. 5ರಿಂದ 6 kg ಕಾಡರ್ಶಿನದ ಗಡ್ಡೆಗಳಿಂದ ಒಂದು ಅಂದಾಜಿಗೆ 1 kgಯಷ್ಟು ಹಿಟ್ಟು ದೊರೆಯುತ್ತದೆ. ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿದ ನಂತರ ಇದನ್ನು ಪ್ಲೇಟಿನಿಂದ ಬೇರ್ಪಡಿಸಿ ಒಂದು ಗಾಳಿ ಆಡದ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 5ರಿಂದ 6 ವರ್ಷದವರೆಗೂ ಇದನ್ನು ಉಪಯೋಗಿಸ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಡರ್ಶಿನದ ಪೌಡರನ್ನು ಹೇಗೆ ಮಾಡೋದು ಅಂತ. ಈ ವಿಡಿಯೋ ಹಲವಾರು ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು? ಮತ್ತು ಕಾಡರ್ಶಿನದಿಂದ ಇನ್ನೂ ಹಲವಾರು ಉಪಯೋಗಗಳು ನಿಮಗೆ ತಿಳಿದಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Until then, take care. Bye-bye.